ಫೈನಲಿ ಅರ್ಧ ಗಂಟೆ ಕಾದ್ಮೇಲೆ ನಮ್ಮ ಚಿತ್ರಾನ್ನ ರೆಡಿ ಆಗಿದೆ. ಇವ್ರು ಭರತ್ ಅಂತ ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ, ನವೀನ್ ಅಂತ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಮೈಸೂರು. ನಾವಿವತ್ತು ಟೈಮ್ ಬಂದು 9 ಗಂಟೆ ಅಲ್ವೇನಾ? ಹೌದು, ಟೈಮ್ ಬಂದು 9 ಗಂಟೆ ಆಗಿದೆ. ಏನಪ್ಪ ಇಷ್ಟು ಕತ್ತಲೆ ಬಂದಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಾವು ಬಂದಿರೋ ರೀಸನ್ ಬಂದು ಚಿತ್ರಾನ್ನ ತಿನ್ನೋಕ್ಕೆ. ಆ ಚಿತ್ರಾನ್ನ ಎಲ್ಲಿ ಅಂತಂದರೆ ಇದು ಸಂದೇಶ್ ಹೋಟೆಲ್ ಇದೆ. ಸಂದೇಶ್ ಹೋಟೆಲಿಂದ ಸ್ಟ್ರೈಟ್ ಬಂದರೆ ಒನ್ ವೇ ಸಿಗುತ್ತೆ, ನಜರ್ಬಾದ್ ಒನ್ ವೇ. ನೋಡಿ ಆಲ್ರೆಡಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಆಗ ಸಿಕ್ಕಾಪಟ್ಟೆ ರಶ್ ಇದೆ, ನಾವು ವೆಯ್ಟ್ ಮಾಡಬೇಕು ಅನಿಸುತ್ತೆ. ಹೌದು, ಇಲ್ಲಿ ನೈಟ್ ಟೈಮು ಫೇಮಸ್ ಚಿತ್ರಾನ್ನ, ಇಡ್ಲಿ, ಬಾತು. ಒಂದು 10:30 11 ಗಂಟೆ ತನಕ ಇರ್ತಾರೆ ಅನ್ಸುತ್ತೆ. ನೈಟ್ ಟೈಮು ಒಳ್ಳೆ ಚಿತ್ರಾನ್ನ ಸಿಗುತ್ತೆ. ಅದಕ್ಕೆ ನಾವು ಇವತ್ತು ನಾನು ವೆಜಿಟೇಬಲ್ ಬಾತು ಇಡ್ಲಿ ತಂದಿದ್ದೀನಿ, ಚಿತ್ರಾನ್ನ ತಿಂದಿಲ್ಲ. ಮಧ್ಯಾಹ್ನ ಟೈಮ್ ಇರುತ್ತೆ, ಮಾರ್ನಿಂಗ್ ಇರುತ್ತೆ. ಬೆಳಗ್ಗೆ ಗೀರೇಜ್ ಕೊಡ್ತಾರೆ, ಚಾಂದು ಚೆನ್ನಾಗಿರ್ತದೆ. 50 ರೂಪೀಸ್ ಇತ್ತು, 50 ರೂಪಾಯಿ ಇತ್ತು ಅವಾಗ. ಪ್ರೈಸ್ ಎಲ್ಲ ಗೊತ್ತಿಲ್ಲ, ಪ್ರೈಸ್ ವರ್ತ್ ಇರುತ್ತೆ. ಮತ್ತೆ ನಿಮ್ಗೆ ಮೈಸೂರು ನಜರ್ಬಾತ್ ಇಟ್ಟಿಗೆ ಕೂಡ ಹತ್ರ ಸಿಗುತ್ತೆ ನಿಮ್ಗೆ. ಇಲ್ಲಿ ಕರ್ನಾಟಕ ಬ್ಯಾಂಕ್ ಇದೆ. ಕರ್ನಾಟಕ ಬ್ಯಾಂಕು, ಇದು ಕರ್ನಾಟಕ ಬ್ಯಾಂಕು ಆಪೋಸಿಟ್ ಚಿತ್ರಾನ್ನ. ನಾವು ಅದಕ್ಕೆ ಫುಟ್ಪಾತ್ ಅಲ್ಲಿ ಇರೋದು. ಡಿನ್ನರ್ ಇವಾಗ ಚಿತ್ರಾನ್ನ ತಿನ್ನಂತ ಸುಮಾರು ಜನ ವಿಡಿಯೋ ಎಲ್ಲ ಮಾಡಿದ್ದಾರೆ, ಪ್ರಮೋಷನ್ ಮಾಡ್ಕೊಟ್ಟಿದ್ದಾರೆ. ಹೌದು, ಹೆವಿ ರಶ್ ಇದೆ. ಅಲ್ಲಿ ನೋಡ್ತೀವಿ, ಜನ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಒಬ್ರು ಬರ್ತಾರೆ, ಭರತ್ ಅವರು ಅಂತ. ನೋಡೋಣ, ಅವರು ಜಾಯ್ನ್ ಆಗ್ತೀರಿ ಅಂತ ಹೇಳೋರೆ. ಯಾವಾಗ ಬರ್ತಾರೆ ಇನ್ನೂ ಬಂದಿಲ್ಲ. ಹೆವಿ ರಶ್ ಇದೆ. ಆರ್ಡರ್ ಮಾಡೋದಾ ಆ ಜನದಲ್ಲಿ ಹೋಗ್ಬಿಟ್ಟು ಪಾರ್ಸಲ್ ಇಸ್ಕೊಂಡು ಅಲ್ಲೇ ತಿಂತೀವಿ. ಅಲ್ಲಿ ಹೋಗ್ಬಿಟ್ಟು ಯಾವ್ದು ಇದೆ ಅಂತಾನು ಕೇಳೋಣ. ಬರೀ ನೀವು ಕೂಡ ನೋಡಿ ಫುಲ್ ವಿಡಿಯೋ, ನೀವು ಕೂಡ ತಿನ್ಸ್ಕೊಡ್ತೀವಿ ಪ್ರೈಸ್ ಎಲ್ಲ ಹೇಗಿರುತ್ತೆ ಅಂತ. ಬೈಕ್ ಇಲ್ಲೇ ಇಲ್ಲ, ಬೈಕ್ ಅಲ್ಲೇ ಇರಲಿ. ಮ್ಯಾಚ್ ನೋಡಿ, ಫೈನಲಿ ಅರ್ಧ ಗಂಟೆ ಕಾದ್ಮೇಲೆ ನಮ್ಮ ಚಿತ್ರಾನ್ನ ರೆಡಿ ಆಗಿದೆ. ಇವ್ರು ಭರತ್ ಅಂತ ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ, ನವೀನ್ ಅಂತ. ಎಲ್ಲರಿಗೂ ಚಿತ್ರಾನ್ನ ವಡೆ, ತೂತೊಡೆ. ನೀವು ಚಿತ್ರಾನ್ನ ವಡೆ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಇಸ್ಕೊಂಡಿದ್ದೀವಿ. ಎಷ್ಟಾ ರೇಟು? ಅದೇ ವಡೆ ಮತ್ತು ಚಿತ್ರಾನ್ನ ಸೇರಿ 60 ರೂಪಾಯಿ. 60? ಒಂದು ಪ್ಲೇಟು 4ರಿಂದ 240 ಆಯಿತು. ಒಂದೊಂದು ವಾಟರ್ ಬಾಟ್ಲು. ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಮನೆಗಿಂತ ಚೆನ್ನಾಗಿದೆ. ಮನೆಗಿಂತ ಚಿತ್ರಾನ್ನ ಇದೆ ಫಸ್ಟು. ಒಟ್ಟಲ್ಲಿ ಎಂಟಿ ಚಿತ್ರಾನ್ನಾಗಿನ ಚೆನ್ನಾಗೈತೆ. ಮನೇದು ಸ್ವಲ್ಪ ಬೇರೆ ಎಂಟಿ ಚಿತ್ರಾನ್ನಾಗಿನ ಚೆನ್ನಾಗೈತೆ. ಆಯ್ತು ಅವನಿಗೆ ನಾಳೆ ವಿಡಿಯೋನು ಗೊತ್ತಾಗ್ತದೆ. ನಾಳೆಯಿಂದ ಬೈ ಕಿಚನ್ ಅಡುಗೆ ಬೇರೆ. ನಾಳೆಯಿಂದ ಹೋಟ್ಲೆ ಊಟ ಗತಿ ಇವನಿಗೆ. ಇಲ್ಲ ಕುತ್ಕೊ ತಿನ್ನೋಣ. ಇಲ್ಲ ಬಾತು ಇಡ್ಲಿ ತಿಂದಿನಿ ಬೈ. ಬನ್ನಿ ಜಾಗ ಕುತ್ಕೊಳ್ಳೋವಲ್ಲಿ. ನಾ ಚಿತ್ರಾನ್ನ ತಿಂದಿಲ್ಲ. ನಾವು ಇದ್ದು ಬೆಳಗ್ಗೆ ಬಾತ್ ತಿಂದಿನಿ, ಗೀರೆ ತಿಂದಿನಿ ಅಷ್ಟೇ. ಬೆಳಿಗ್ಗೆ ಹೊತ್ತು ಚಿತ್ರಾನ್ನ ತಿಂದಿಲ್ಲ, ಇದೇ ಫಸ್ಟ್. ಇಲ್ಲಿ ಕುತ್ಕೊಳ್ಳೋಕೆ ಜಾಗ ಇದೆ. ಬನ್ನಿ ಬನ್ನಿ, ನೀನ್ ಮಾಡ್ತೀರಾ? ವಿಡಿಯೋ ಮಾಡೋಕ್ಕಾಗಲ್ಲ ನಂಗೆ, ಇಲ್ಲಾಂದ್ರೆ ಕತ್ಲೆಲ್ಲಿ ಕಾಣುತ್ತೇನೋ. ಒಳ್ಳೆ ಬೈಲಿ ಸಾಕಣ. ಚಿತ್ರಾನ್ನ ತಿಂತಾ ಇದೀವಿ, ಕತ್ಲೆ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತಿನ್ನಕ್ಕಾಗಲ್ಲ. ನಡಿ ಅದು ಹೋಟ್ಲೊಳಗಡೆ ಒಳ್ಳೆ ಲೈಟಿಂಗ್ ಮಾಡಿದ್ದಾರೆ. ಸೋಫಾ ಎಲ್ಲ ಹಾಕೋರೆ ಚೆನ್ನಾಯ್ತಲ್ವಾ? ಹುಳಿಯಾಗಿ ಚೆನ್ನಾಗೈತೆ. ಹುಳಿ ಟೇಸ್ಟು ಮನೆ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆಗಲೇ ಮನೆಗೆ ಚೆನ್ನಾಗಿದೆ ಅಂದಲ್ಲ. ಅಂದರೆ ಡಿಫ್ರೆಂಟ್, ಮನೆಯದೇ ಬೇರೆ, ಇದೇ ಬೇರೆ. ಅಂದರೆ ಹೊರಗಡೆ ಬೇರೆ ಕಡೆ ಎಲ್ಲ ತಿಂದಿದ್ದೀವಿ, ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಈ ಚಿತ್ರಾನ್ನ ಚೆನ್ನಾಗೈತೆ. ಅದಕ್ಕೆ ಜನ ವೆಯ್ಟ್ ಮಾಡಿ ಇಸ್ಕೊಂಡು ಹೋಗೋದು. ಅರ್ಧ ಗಂಟೆ ಕಾದಿದ್ವಿ. ನಮಗೆ ಕಾಲ ಹೋಗ್ಬಿಡ್ತು. ಟೇಸ್ಟ್ ಮಾತ್ರ ಸೂಪರು. ಒಡೆ ತಿಂತಾ ಇದ್ದೀನಿ. ಒಡೆ ಚೆನ್ನಾಗಿದಲ್ವಾ? ಹೋಗ್ಬೇಕಲ್ಲ ಚಟ್ನಿಗೆ, ಇದಕ್ಕೆಲ್ಲ. ಚಟ್ನಿಗೆ ಮತ್ತೆ ಅಷ್ಟು ದೂರ ಹೋಗ್ಬೇಕು ಎಲ್ರು. ನಿಂಗೆ ಬೇಡ ಈ ಚಟ್ನಿ ಯಾಕಾ? ಹಾಂ, ಬರೀ ಚಿತ್ರಾನ್ನ. ಟೇಸ್ಟ್ ಮಾತ್ರ ಮಸ್ತು. ಅದೇನಾ ಲೋ ಬಜೆಟಲ್ಲಿ. ಹೊರಗಡೆಯಿಂದ ಬರೋರು ಮೈಸೂರಲ್ಲಿ ಲೋ ಬಜೆಟಲ್ಲಿ ಊಟ ಎಲ್ಲಿ ಸಿಗುತ್ತೆ ಅಂದರೆ ನೈಟ್ ಹೊತ್ತು ನಿಮಗೆ ನಜರ್ಬಾದ್ ಹತ್ರ ಸಿಗುತ್ತೆ. KSRTC ಬಸ್ ಸ್ಟ್ಯಾಂಡಿಂದ ನೀವು ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಇದು. ವೇಟ್ ಮಾಡಬೇಕು. ಯಾರು ಕೇಳಿದ್ರು ಹೇಳ್ತಾರೆ ನಿಮಗೆ ನಜರ್ಬಾದ್ ಅಂತ ಹೇಳಿದ್ರೆ ಸಾಕು, ಇಟ್ಕೆಗೂಡ ಹತ್ರ ಬಂದರೆ ಸಾಕು.
ಈ ಹೋಟ್ಲು ಬಂದವರು ವೆಯ್ಟ್ ಮಾಡ್ಬೇಕು, ತಾಳ್ಮೆ ಇರ್ಬೇಕು ಅಷ್ಟೇ. ಸಂದೇಶ್ ಗಂಟೆ ವೆಯ್ಟ್ ಮಾಡೋದಕ್ಕೆ ಒಳ್ಳೆ ಊಟ ಸಿಕ್ತು. ಸಂದೇಶ್ ನಗರದ ಹೋಟ್ಲು ಅಲ್ಲಿ ಪಕ್ಕದಲ್ಲೇ ಸಿಗುತ್ತೆ. ಮೈಸೂರಲ್ಲಿ ಆಲ್ಮೋಸ್ಟ್ ಗೊತ್ತಿರುತ್ತೆ. ಹೊರಗಡೆಯಿಂದ ಬರೋರು ಏನಾದರೂ ಲೋ ಬಜೆಟ್ ಹುಡುಕಿದ್ರೆ ಹುಳಿ ಟೇಸ್ಟೇ ಒಂಥರ ತಗೊಳ್ಳೋದಲ್ಲ. ಹೌದು. ಹುಳಿ ಚಿತ್ರಾನ್ನ ಕಲ್ಸೋನ್ ಮಾತ್ರ ಚೆನ್ನಾಗಿ ಮುಡಿಕೊಂಡವ್ರೆ. ವಡೆ ಚಿತ್ರಾನ್ನ ಕಲ್ಸೋನ್ ನೋಡಿದ್ರ ಸರಿಗೊಂದು ಮಾತ್ರ ಕಲ್ಸಕ್ಕೆ ಸರಿಯಾಗಿ ಮುಡಿಕೊಂಡ್ರೆ. ಅವರಪ್ಪ ಮಾಮೂಲಿ ಹೇಳ್ತಿದ್ದಲ್ಲ 10,000 20,000 30,000 ಅಂತ ಹೇಳ್ತಿದ್ರು ದುಡ್ಡಿಗೆಲ್ಲ. ಹಾಂ 20 ರೂಪಾಯಿಗೆ 20,000 ಅಂತ ಹೆಂಗೆ ಇವಾಗ ಇಲ್ವಾ? ಇದಂತೂ ರೈಸ್ ಅಲ್ಲೇ ಮಾಡ್ಕೊಡೋದು. ನೀವು ಎಷ್ಟು ದಿನ ಆಯ್ತು ಬಂದು ರೀಸೆಂಟಾಗಿ? ರೈಸ್ ಅಲ್ಲೇ ಮಾಡ್ಕೊಡೋದು. ಕುಕ್ಕರಲ್ಲಿ ಎಷ್ಟು ಖಾಲಿ ಆಗುತ್ತೆ ಮತ್ತೆ ಮಾಡ್ತಾರೆ. ಬಿಸಿ 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 ರೈಸು ಇಲ್ಲೇ ಮಧ್ಯಾಹ್ನ ಮಾಡಿ ರಾತ್ರಿ ಕೊಡೋದು. ರಾತ್ರಿ ಮುಂಚೆನೇ ಮಾಡಿಕೊಡೋದಿಲ್ಲ. ಅಲ್ಲೇ ಇಡ್ರೆ ಅಲ್ಲೇ ಬಹುಮಾನ. ತುಂಬ ಜನ ಫ್ಯಾಮಿಲಿನೂ ವೆಯ್ಟ್ ಮಾಡ್ತಾವ್ರೆ ಇಲ್ಲಿ ಆ ಪಾರ್ಸೆಲ್ ತೊಗೊಂಡು ಮನೇಲಿ ಹೋಗಿ ತಿನ್ನೋಕ್ಕೆ. ಚಿತ್ರಾನ್ನಕ್ಕೆ ಜಾಸ್ತಿ ಜನ ವೆಯ್ಟ್ ಮಾಡ್ತಾ ಇರೋದು. ಬಾತು ಇಡ್ಲಿ ಎಲ್ಲ ಇದೆ, ಮತ್ತು ಖಾರ ಬಾತು ಇದೆ. ಯಾರು ಅದನ್ನ ತಗೋತಾ ಇಲ್ಲ, ಚಿತ್ರಾನ್ನನೇ ತಗೋತಾ ಇರೋದು. ತುಂಬ ಜನ ಲೇಡೀಸ್ ಫ್ಯಾಮಿಲಿ ವೆಯ್ಟ್ ಮಾಡ್ತಾ ಇದ್ದಾರೆ ತೊಗೊಂಡು ಹೋಗೋಕ್ಕೆ. ಚಿತ್ರಾನ್ನ ಫೇಮಸ್ ಇಲ್ಲಿ. ಬಜೆಟಲ್ಲಿ ಚಿತ್ರಾನ್ನ ಸಿಗುತ್ತೆ. ಕೇವಲ 60 ರೂಪಾಯಿಗೆ ಒಂದು ಚಿತ್ರಾನ್ನ, ಒಂದು ವಡೆ. ರೈಸು ಅಷ್ಟೇ ಸಣ್ಣಕ್ಕಿ ಅಲ್ವಾ? ಹೌದು. ಯಾವುದೇ ರೀತಿ ದಪ್ಪಕ್ಕೆ ಯೂಸ್ ಮಾಡಿ ಸಣ್ಣಕ್ಕಿ. ದೊಡ್ಡ ದೊಡ್ಡ ಹೋಟ್ಲಲ್ಲಿ ಒಂದು 80 ರೂಪೀಸ್ ಮೇಲಾದರೂ ಇದ್ದೇ ಇರೋದು ಚಿತ್ರಾನ್ನ. ಟೇಸ್ಟ್ ಮಾತ್ರ ಮಸ್ತು. ಇನ್ನೊಂದು ತಿನ್ಬೋದು, ಅಂದರೆ ವೆಯ್ಟ್ ಮಾಡ್ಕೊಂಡು ಇಸ್ಕೊಳಕ್ಕಾಗಲ್ಲ. ಅವಲ್ಲಿ ಇಲಿಗಳು ಬಂದು ಬೈಲಿ ಸಾಕ ಬೈ ಸಾಕ. ಬೇಕು ಅಂದರೆ ಮತ್ತೆ ವೆಯ್ಟ್ ಮಾಡಕ್ಕೆ ಹೋಗೋಕ್ಕಾಗಲ್ಲ. ಬೇರೆ ತಗೊಬೋದಲ್ಲ, ಬೇರೆದು ಚಟ್ನಿ ಬಿಡುವೇನಾ? ಅಷ್ಟು ದೂರ ಇರೋಗ್ತದೆ ಚಟ್ನಿಗೆ. ನಾವು ಈ ಥರ ತಿಂಡಿ ಐಟಮ್ಗೆಲ್ಲ ನಾವು ಫಸ್ಟ್ ಇಡ್ಲಿ ಟೇಸ್ಟ್ ಮಾಡ್ತೀನಿ, ಆಮೇಲೆ ಜನ ಇಷ್ಟು ತಿನ್ಬೋದು. ಜನಲ್ಲ ವೆಯ್ಟ್ ಕೊಡಲ್ಲ ಅವರು. ಹಾಂ ಫೈನಲಿ ಗಾಯ್ಸ್ ಎಲ್ಲ ಚಿತ್ರಾನ್ನ ತಿಂದು ಖಾಲಿ ಮಾಡಿದ್ವಿ. ಟೇಸ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಹೌದು, ಒಬ್ರು ಕೊಡೋ ದುಡ್ಡಿಗೆ ಹೊರ್ತು ವಡೆ ಇದು ಉದ್ದವಡೆ ಆಗಲಿ ಚಿತ್ರಾನ್ನ ಆಗಲಿ, ಚಿತ್ರಾನ್ನ ಅಂತೂ ಬೊಂಬಾಟು. ವಡೆನೂ ಚೆನ್ನಾಗಿತ್ತು, ಉಳ್ಳಿಯಾಗಿ ಚೆನ್ನಾಗಿದೆ. ಒಂದು ಚಟ್ನಿ ಜಾಸ್ತಿ ಕೊಟ್ಟಿದ್ರು. ಸಾಫ್ಟ್ ಆಗಿ ಅಲ್ಲಿಗಂಟು ಹೋಗ್ಬೇಕು ಅಂತ ಚಟ್ನಿ ಇಸ್ಕೊಳ್ಳಿಲ್ಲ ನಾನು. ವಡೆ 10 ರೂಪಾಯಿ ಸಾಫ್ಟ್ ಆಗಿದೆ. ನೋಡಿ ವಡೆ 10 ರೂಪಾಯಿನಾ? 50 ಚಿತ್ರಾನ್ನ, ವಡೆ 10 ರೂಪಾಯಿ 60. ಚೆನ್ನಾಗಿದೆ, ಸೂಪರು. ಯಾರಾದರೂ ಮೈಸೂರಿಗೆ ಬರೋ ಟೂರಿಸ್ಟ್ ಇದ್ರೆ, ಇಲ್ಲ ಮೈಸೂರವ್ರಿಗೆ ಗೊತ್ತಿಲ್ಲ ಈ ಹೋಟೆಲ್ ಅಂದರೆ ಬಂದು ವಿಸಿಟ್ ಮಾಡಿ. ಬಾತು ಇಡ್ಲಿ ಉಪ್ಪಿಟ್ಟು, ಅದಕ್ಕಿಂತ ಚಿತ್ರಾನ್ನ ಫಸ್ಟ್ ಮಾಡ್ತಾರೆ. ಹೌದು, ಖಾರ ಬಾತು, ಬಾತು ಇಡ್ಲಿ ಉಪ್ಪಿಟ್ಟು ಗೀ ರೈಸು. ಬಾತು ಬೆಳಗ್ಗೆನೂ ಇರುತ್ತೆ. ಬೆಳಗ್ಗೆ ಆದರೆ ಮಾಮೂಲಿ ಗೀ ರೈಸು ಇಡ್ಲಿ ಮಾತ್ರ ಅಷ್ಟೇ. ಹೌದು, ಇಡ್ಲಿ ಚೆನ್ನಾಗಿರುತ್ತೆ. ಟೈಮ್ ಆಲ್ರೆಡಿ 9:45 ಆಯ್ತು, ಆದ್ರೂ ರಸ್ ಕಮ್ಮಿ ಆಗಿಲ್ಲ. 9 ಗಂಟೆಗೆ 9 ಗಂಟೆ ಬಂದು 9 ವೆಯ್ಟ್ ಮಾಡಿ ತಿಂದು ಮುಗಿಸಿದ್ವಿ. 9:45 ಆದ್ರೂ ಅಲ್ಲಿ ರಸ್ ಕಮ್ಮಿ ಆಗಿಲ್ಲ. ನೋಡ್ಬೋದು, ತೋರ್ಸೋರ್ಗೆ 9:45 ಆದ್ರೂ ರಸ್ ಕಮ್ಮಿ ಇಲ್ಲ. 9:30 ಆದ್ರೂ ರಶ್ ಕಮ್ಮಿ ಆಗಿಲ್ಲ, ಹಂಗೆ ಇದೆ ರಶ್. ನಮ್ಮ ಭರತ್ ಬೈ ಇದ್ದಾರೆ, ಅವ್ರಿಗೂ ಕೇಳ ಟೇಸ್ಟ್. ಬೈ ಹೆಂಗೈತೆ ಬೈ? ಸೂಪರ್ ಆಗಿದೆ. ಚಿತ್ರಾನ್ನ ಇಷ್ಟ ಆಯ್ತಾ? ಅಳುಬ್ರು ನಾವು ಮೈಕ್ ಬೈ ಏನಲ್ಲ ಹೋಳಿ ಕೂಡ ಆಯ್ತು ಇರ್ತದೆ. ಏನೇನು ಹಿಡ್ಕೊತಿರೋದು ನಿಮ್ಮ ಮೈಕ್ ಎದ್ಕೊಂಡ್ರೆ ಹೆಂಗೆ? ಹೋಳಿ ನೀವು ಹೇಳ್ತೀರಾ ಹೆಂಗೈತೆ? ಎಷ್ಟು ಚೆನ್ನಾಗಿದೆ. ಫಸ್ಟ್ ಟೈಮ್ ಸರಿ, ಓಕೆ, ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಬೈ ಬೈ. ಓಕೆ, ಬೈ ಗೈಸ್.